ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಣೆ ಕುಂಕುಮ ಇಟ್ಕೊಂಡು ಸುಮಂಗಲ ಹೇಗಿರ್ತಾಳೆ ಖಂಡಿತ ಕಲ್ಪನೆ ಕೂಡ ಮಾಡ್ಕೊಂಡು. ಹೇಳು ಜಯ. ಹಲೋ ಮ್ಯಾಮ್, ಪ್ರೀತಮ್ ಸರ್ಗೆ ಪ್ಯಾಂಟ್ ಶರ್ಟ್ ಮತ್ತೆ ಬ್ಲೇಸರ್ ನ ಡಿಸೈನ್ ಮಾಡೋದಿಕ್ಕೆ ಡಿಸೈನರ್ಸ್ ಬಂದಿದ್ದಾರೆ. ಸರಿ, ಬರ್ತೀನಿ. ಅಯ್ಯ, ಇದೇನ್ರಿ ಇದು? ಹಳೆ ಕಾಲದ ಲಕ್ಷ್ಮಿ ಆರ್ತಿ ಮಂಜುಳಾ ಹಾಕೊಳ್ಳೋ ತರ ಫುಲ್ ಸ್ಲೀವ್ ಬ್ಲೌಸ್, ಅದು ಓಲ್ಡ್ ಡಿಸೈನ್ ತೋರಿಸ್ತಾ ಇದ್ದೀರಾ. ಈಗಿನ ಕಾಲದ ರಚಿತಾ ರಾಮು, ರಾಗಿಣಿ ಹಾಕೊಳ್ಳೋ ತರ ಹೊಸ ಡಿಸೈನ್ ಇಲ್ವಾ? ಮಾಮ್, ವಯಸ್ಸಿಗೆ ತಕ್ಕನಾಗ ಬಟ್ಟೆ ಹಾಕಿದ್ರೇನೆ ಡ್ರೆಸ್ ಕರೆಕ್ಟಾಗಿ ಕಾಣಿಸೋದು. ಹಾಗೇನಿಲ್ಲ ಮೇಡಮ್, ನಿಮ್ಗೆ ಯಾವ ಥರ ಬೇಕೋ ಆ ಥರನೇ ಮಾಡ್ಕೊಡ್ತೀವಿ. ಬಟ್ ಮೇಡಮ್, ನನಗೆ ಯಾಕೋ ಸೂಟ್ ಆಗಲ್ಲ ಅನ್ಸುತ್ತೆ. ಯಾಕ್ರಿ ಸೂಟ್ ಆಗಲ್ಲ? ನಿಮ್ಮ ಮುಖಕ್ಕೆ ಏ ಸ್ಟೈಲು ಕನ್ನಡಕ ಸೂಟ್ ಆಗ್ತಿಲ್ಲ, ಆದ್ರೂ ಹಾಕೊಂಡು ಸ್ಟೈಲ್ ಮಾಡ್ತಾ ಇಲ್ವಾ? ಹಂಗೆ ನಾವು ಹಾಕೊಂಡು ಸೂಟ್ ಮಾಡ್ಕೋತೀವಿ. ಹಲೋ ಸರ್, ಹಾಯ್. ಸೌಜನ್ಯ, ನಿನಗೆ ಇಷ್ಟವಾದ ಡಿಸೈನ್ ಸೆಲೆಕ್ಟ್ ಮಾಡಿದ್ಯಾ? ನಾನೇನು ಸೆಲೆಕ್ಟ್ ಮಾಡೋದು? ಅವಾಗ್ಲಿಂದ ಇವರೇ ನೋಡ್ತಾ ಇದ್ದಾರೆ. ಫಸ್ಟ್ ಇವ್ರು ಸೆಲೆಕ್ಟ್ ಮಾಡಿ, ಆಮೇಲೆ ನೋಡೋಣ. ನೋಡಪ್ಪ, ನೀನು ಬಟ್ಟೆ ಡಿಸೈನ್ ಮಾಡ್ಬೇಕಾಗಿರೋ ಮದ್ವೆ ಗಂಡು ಇವನೇನೆ. ಕರೆಕ್ಟಾಗಿ ಫಿಟ್ಟಿಂಗ್ ಇರಬೇಕು. ರಮ್ಯಾ, ರಕ್ಷಿತಾ, ರಾಗಿಣಿಗೆ ಹೊಲ್ದಂಗೆ ಹೊಲ್ದ್ಬಿಟ್ಟಿ ಆಮೇಲೆ. ನೈಸ್ ಜೋಕ್ ಮ್ಯಾಮ್. ಶೋ ರಾಹುಲ್, ಮೆಜರ್ಮೆಂಟ್ ತಗೊಮ್ಮ ಇವ್ರದ್ದು. ಏನು ಬ್ರದರ್, ಮೆಜರ್ಮೆಂಟ್ ತಾನೆ, ನಾನು ಹೇಳ್ತೀನಿ ಬರ್ಕೊಳ್ಳಿ. 2 minutes ಪ್ಲೀಸ್. ಮೆಜರ್ಮೆಂಟ್ಸ್ ಕೊಡಲಿಲ್ಲ ಅಂತಂದರೆ ಫಿಟ್ಟಿಂಗ್ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ. ಪ್ರೀತು, ಅವ್ರು ಹೇಳ್ದಾಗ ಕೇಳು, ಆಮೇಲೆ ಫಿಟ್ಟಿಂಗ್ ಸರಿ ಇಲ್ಲ ಅಂತ ಒದ್ದಾಡ್ತೀಯ. ಬ್ರೋ, ನಾನು ಹೇಳಿದ ಮೆಜರ್ಮೆಂಟ್ ಕರೆಕ್ಟಾಗಿರುತ್ತೆ. ಶರ್ಟ್ ಸೈಜ್ 40, ಪ್ಯಾಂಟ್ 30. ಮೆಜರ್ಮೆಂಟ್ಸ್ ಕೊಡಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದೆಯಾ? ಸುಮ್ಮನೆ ಕೊಡು. ಬೇಡ ಅಂತ ಹೇಳನಲ್ಲ. ಏನದು ಗಲಾಟೆ? ಏನಿಲ್ಲ ಅಕ್ಕ, ಮೆಜರ್ಮೆಂಟ್ ಕೊಡು ಅಂದ್ರೆ ತಲಹಟೆ ಮಾಡ್ತಿದ್ದಾನೆ ಈ ಪ್ರೀತು. ಪ್ರೀತು, ಏನು ನಿಂದು? ಮೆಜರ್ಮೆಂಟ್ ಕೊಡು. ಸರ್, ಜೋಬಲ್ಲಿ ಏನೋ ಇದೆ, ತೆಗೀರಿ ಸರ್. ನನಗೆ ಆ ಫಿಟ್ಟಿಂಗೇ ಕರೆಕ್ಟಾಗಿರುತ್ತೆ, ಹಾಗೆ ತಗೊಳ್ಳಿ. ಸರ್, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಮೆಜರ್ಮೆಂಟ್ ಸರಿ ಸಿಗೋದಿಲ್ಲ. ಏನಿದೆ ಜೇಬಲ್ಲಿ? ಯಾಕೆ ಅಷ್ಟೊಂದು ಟೆನ್ಷನ್ನು? ಏನಿಲ್ಲ ಮಾಮ್, ಪರ್ಸ್. ಪರ್ಸು ತಾನೇ, ತೆಗಿ ಅದನ್ನ. ಮಾಮ್, ಅದು ಪ್ರೀತು, ಪರ್ಸ್ ತಾನೆ, ತೆಗೆದು ಕೈಲಿ ಇಟ್ಕೊ. ಅದಕ್ಕೆ ಯಾಕೆ ಇಷ್ಟೊಂದು ಒದ್ದಾಡ್ತಾ ಇದೆಯಾ? ಬ್ರೋ, ಅದು ಪ್ರೀತು, ತೆಗಿ ಅಂದೆ. ಹಾಂ ಮಾಮ್. ತೆಗಿಯೋ. ಸಿಗರೇಟ್ ಮೇಲೆ ಮದುವೆ ಆಗೋ ಹೆಣ್ಣಿನ ಹೆಸರಿದೆ. ಸಿಗರೇಟ್ ಸುಟ್ಟ ಹಾಗೆ ಅವಳ ನೆನಪನ್ನು ಸುಟ್ಟಾಕ್ಬೇಕು ಅಂತಿದ್ದಾನೋ ಏನೋ ಪಾಪ. ಯಾಕೋ ಪ್ರೀತು, ಮದ್ವೆ ಆಗೋಕೆ ಇಷ್ಟ ಇಲ್ವೇನೋ? ಮುಚ್ಚು ಬಾಯ್. ಸುಹಾಸ್, ದೊಡ್ಡಮ್ಮ, ಆ ದರಿದ್ರನ ಎತ್ಕೊಂಡು ಹೋಗಿ ಡಸ್ಟ್ ಬಿನ್ಗೆ ಹಾಕು. ನೀವು ಹೋಗ್ಬೋದು, ಆಮೇಲೆ ಹೇಳಿ ಕಳಿಸ್ತೀನಿ.
ಏನೋ ನೀನು? ಈ ಆದಿತ್ಯನ್ ತಮ್ಮ ಏನೋ ನೀನು? ಈಗ ಬದಲಾಗ್ತೀಯಾ, ಆಗ ಬದಲಾಗ್ತೀಯಾ ಅಂತ ಕಾಯ್ತಾ ಇದ್ದೆ. ನೀನ್ ಬದಲಾಗಲ್ಲ. ರಾಮ ಲಕ್ಷ್ಮಣರ ಹಾಗೆ ರೋಲ್ ಮಾಡೆಲ್ಗಳಾಗಿ ಬದುಕ್ತೀರಾ ಅನ್ಕೊಂಡಿದ್ದೆ. ರಾಮನಾಗಿ ಇವನೇನೋ ಬಾಳ್ದ. ಆದ್ರೆ ನೀನು ಕಣ್ಣು ಮಿಟಕ್ಸೋ ಅಷ್ಟರಲ್ಲಿ ಎಲ್ಲ ಅಧ್ವಾನ ಮಾಡ್ಕೊಂಡು ಮರ್ಯಾದೆ ಬೀದಿಗೆ ಎಳೆಯೋ ಎಲ್ಲ ತಾಕತ್ತು ಇರೋ ಹೊಬ್ಳಸ್ ಫೆಲೋ. ನೀನ್ ಹಾಳಾಗೋದಿರ್ಲಿ, ನಮ್ಮ ಕುಟುಂಬದ ಗೌರವ, ಮರ್ಯಾದೆ, ಅಂತಸ್ತು, ಘನತೆ ಎಲ್ಲ ಬೀದಿಗೆ ಎಳಿತಾ ಇದೆಯಲ್ಲೋ. ಅದೇ ನಾನು ಏನ್ ತಪ್ಪು ಮಾಡಿದ್ನೋ ಮಗನೆ? ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿಯಿಂದ ನಿನ್ನನ್ನು ಬೆಳೆಸಿದ ಹಾಗೇನೆ ಇವನನ್ನು ಬೆಳೆಸಿದ್ನಲ್ಲ. ಎಲ್ಲಿ ನನ್ನ ತಪ್ಪು ಏನಿದೆ ಮಗನೆ? ಆದ್ರೆ ಇವನು ನನ್ನ ಕಣ್ಣೇ ತಪ್ಪಿಸಿ ಅವನದ್ದೇ ಒಂದು ಬದುಕನ್ನ ಕಟ್ಕೊಂಡ್ ಬಿಟ್ಟಿದ್ದಾನೆ ಅಂತ ನಂಗೆ ಗೊತ್ತೇ ಆಗ್ಲಿಲ್ಲ. ಗೊತ್ತೇ ಆಗ್ಲಿಲ್ಲ. ನೀನ್ ಮಾಡಿದ ತಪ್ಪಿಗೆಲ್ಲ ಪ್ರಾಯಶ್ಚಿತ್ತ ಏನು ಗೊತ್ತಾ? ಮದ್ವೆ. ಎಸ್, ನೀನು ಮದ್ವೆ ಆಗ್ಬೇಕು. ಹನುಮಂತು, ಅಮ್ಮ, ನಿನ್ನ ಮಗಳು ನಮ್ಮನೆ ವಿಚಾರದಲ್ಲಿ ಮೂಗು ತೂರಿಸೋ ಹಾಗಿಲ್ಲ, ನನ್ನ ಕಣ್ಣು ಮುಂದೆ ಓಡಾಡೋ ಹಾಗಿಲ್ಲ. ನಾಳೆಯಿಂದನೇ ಸಾವಿತ್ರಮ್ಮನ ಕೈ ಕೆಳಗೆ ಕೆಲಸಕ್ಕೆ ಸೇರ್ಕೊಳ್ಳೋಕೆ ಹೇಳು, ಕುಕಿಂಗ್ ಡಿಪಾರ್ಟ್ಮೆಂಟಲ್ಲಿ. ಆಯ್ತಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.